ಇವತ್ತು ಅವ್ರ ಕನಸ ನೆನಸಾಗುವ ಸಾಧ್ಯತೆ ಭಾಳ ಕಡಿಮೆ ಆಗ್ತಾಯಿದ್ದಾವೆ. ಇರಾನದ ಆಯಿಲನ್ನು, ವೆನೆಜುಲಾದ ಆಯಿಲನ್ನು ಈಗ ಮತ್ತು ಉಳಿದ ದೇಶಗಳು ಸಿಕ್ಕಿಬಿಡೋದು ಅವ್ರಿಗೆ. UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕತರ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಇವೆಲ್ಲವೂ ಇವತ್ತು ಅಮೇರಿಕ ತಾಳಕ್ಕೆ ಕುಡಿಯೋಂಗಾಗಿದ್ದು. ಅವುಗಳ ಸಹಿತ ಇವತ್ತು ಅವುಗಳ ಮೇಲೂ ಇರಾನ್ ದಾಳಿ ಮಾಡಿ ಇವತ್ತು ಈ ಒಂದು ಅಮೇರಿಕೆಗೆ ದೊಡ್ಡ ಸಂಕಷ್ಟ ಅಂತಂದು ಇಟ್ಬಿಟ್ಟಿದ್ದಾರೆ. ಈಗ ಒಂದೇ ಅವ್ರದ್ದು, ನಮಗೆ ಯುದ್ಧದಲ್ಲಿ ಹಾನಿಯಾಗಿದ್ದು ತುಂಬಿಕೊಡ್ಬೇಕು, ಜೊತೆಗೆ ಕೊಲ್ಲಿ ರಾಷ್ಟ್ರಗಳಿಂದ ಹೋಗಬೇಕು ಅಮೇರಿಕ, ಅಲ್ಲಿ ನೆಲೆಗಳೆಲ್ಲ ಹೋಗಬೇಕು, ನೌಕಾನೆಲೆ ಇರಲಿ, ವಿಮಾನ ನೆಲೆ ಇರಲಿ, ಯುದ್ಧದ ವಿಮಾನಗಳಿರಲಿ, ನೌಕೆಗಳಿರಲಿ, ಎಲ್ಲನೂ ಹೋಗ್ಬೇಕಿಲ್ಲ ಅಂಥೇಳಿ ಹೊಸ ಷರತ್ತುಗಳಿಂದ ಅವ್ರು ಮುಂದಿಟ್ಟಿದ್ದಾರೆ. ಇನ್ನೂ ಶತ್ರು ಸಾಕಷ್ಟು ಇದ್ದಾವೆ. ಮೇನಿವು ಮಧ್ಯದಲ್ಲಿ ಒಪ್ಪುವುದು ಅಂತಂದ್ರೆ ಸೋತಂಗನ, ಅದ್ರ ಎರಡು ಮಾತೇ ಇಲ್ಲ. ಸೋಲ ಆಲ್ರೆಡಿ ಅಮೇರಿಕಾಗೆ ಆಗ್ಯದ, ಒಪ್ಪುಣ್ಣಂಗೆ ಆಗ್ಯದ. ಹೀಗಾಗಿ ನಾನು ಇವತ್ತು ಇಂಥ ಗೆದ್ದೆ ಅನ್ನುವಂಥ ಹುಮ್ಮಸ್ಸಿಲ್ಲದ. ಆದರೆ ಇದೇ ಸಂದರ್ಭದಲ್ಲೇ ಇನ್ನೂ ಇಬ್ಬರು ಮುಖ್ಯ ನಾಯಕರು, ಖಮೇನಿ ಅಂತಿ ಸತ್ತೋಗಿದ್ದು ನಿಮಗೆ ಗೊತ್ತದ, ಹೊಡೆತಗದ್ದು, ಮೊಸಾದ್, CIA, FBI ಇವು ಮೂರಕ್ಕೂ ಸಿಗಲಾರ್ದಂಗೆ ತನ್ನ ಸೈನ್ಯ ಬಲವನ್ನು ಹೆಚ್ಚು ಮಾಡಿಕೊಂಡಿದ್ದು ಇರಾನದ ಒಂದು ವೈಶಿಷ್ಟ್ಯ ಅಂತ ಹೇಳಬೇಕಾಗಿದೆ. 7 ಸ್ಥಾನದಲ್ಲಿ ಸೈನ್ಯ ಬಿಲ್ಡಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಯಾರ್ಯಾರು ವಿಶ್ಲೇಷಣೆ ಮಾಡ್ತಾರೆ. ಬಟ್ ಇವತ್ತು ಪ್ರತಿಯೊಬ್ಬ ಇರಾನಿ ಸೈನಿಕನಲ್ಲ ಖಮೇನಿ ಇದ್ದಾನೆ. ಖಮೇನಿ ಸತ್ತು ಹೋಗಿಲ್ಲ. ಈಗ ಮುಸ್ತಫಾ ಖಮೇನಿ ಅವ್ರ ಮಗ, ಅವ್ರಿಗೂ ಯುದ್ಧ ಸಂದರ್ಭದಲ್ಲಿ ಕಾಲು ಹೋಗಿದ್ದಾವೆ, ಅದಕ್ಕೆ ಸುದ್ದಿಗಳಿದ್ದಾವೆ. ಅವರನ್ನೀಗ ರಷ್ಯಾ